ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್, ಶ್ರೀ ಶಕ್ತಿ ಸವಿರುಚಿ ಅಡುಗೆ ಮನೆಯಿಂದ. ನಾನಿಂದು ಬಂದು ಸ್ವೀಟು ಆಯಿತು. ಈ ಚಳಿ ವೆದರ್ಗೆ ನಿಮಗೆಲ್ಲರಿಗೂ ಹೆಲ್ದಿ ಫುಡ್ಡು ಇದು. ಇದಕ್ಕೆ ನಾವೆಲ್ಲ ಹುರುಳಿ ಸಂಗಟಿ ಅಂತೇವು. ನೀವೆಲ್ಲರೂ ಇದು ಹುರುಳಿ ಕಾಳಿನಿಂದ ಮಾಡೋದು. ನೀವೆಲ್ಲ ಏನಂತೀರಿ ಅಂತ ನನಗೆ ಮೆಸೇಜ್ ಮಾಡಿರಿ. ಮೊದಲಿಗೆ ಒಂದು ಬೌಲ್ ಹುರುಳಿ ಮತ್ತೊಂದು ಸ್ವಲ್ಪ ಬೆಲ್ಲ, ಒಂದು ಸ್ವಲ್ಪ ರವೆ, ಒಂದು ಸ್ವಲ್ಪ ಏಲಕ್ಕಿ ಪುಡಿ. ಇದನ್ನು ಮಾಡೋಕೆ ಇದೆಲ್ಲ ರೆಸಿಪಿಗೆ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು. ಮೊದಲ ಹುರುಳಿ ಸಣ್ಣ ಉರಿಯಲ್ಲಿ ಚಂದಗೆ ಹುರಿಬೇಕು. ಅವನ್ನ ಹುರುಳಿದು ಮತ್ತು ತಾಕತ್ತನ್ನು ಭಾಳ ಮತ್ತು ಹೆಲ್ದಿಗೂ ಭಾಳ ಚಲೋ. ಮತ್ತು ಇದು ಹೆಲ್ದಿ ಫುಡ್ಡು. ನೀವೆಲ್ಲ ಪ್ರೋಟೀನ್ ಪೌಡ್ರು ಅದು ಅಂತ ಏನಂತಿರಲ್ಲ, ಇದ್ರೊಳಗೆ ಪ್ರೋಟೀನ್ ಅಂಶ ಭಾಳ ಇರ್ತೈತಿ. ಅದಕ್ಕೆ ಹುರುಳಿನ ಒಂದು ವಾರಕ್ಕಾರ ಒಂದು ದಿವಸ ಹುರುಳಿಲೆ ಏನಾರ ಸಂಗಟಿಯಾರ, ಆಮೇಲೆ ಸಾಂಬಾರರ, ಆಮೇಲೆ ಹುರುಳಿ ಕಾಳು ಮೆಳಕೆ ಕಾಳಿನಿಂದ ನೀವು ಮುದ್ದೆ ಜೋಡಿ ಮಾಡ್ಕೊಂಡು ತಿಂತಿರಲ್ಲ, ಯಾವ್ದಾರ ರೂಪದಿಂದ ತಿನ್ಬೇಕಂತ ಈ ಚಳಿ ವೆದರೊಳಗೆ ಮತ್ತು ಮಳೆಗಾಲದೊಳಗೆ ಈ ರೆಸಿಪಿ ನಿಮಗೆ ಹೇಳಿ ಮಾಡಿಸಂಗೆ ಆಕತಿ. ಇವಾಗ್ಲಂತೂ ಭಾಳ ಚಳಿ ಐತಿ ಎಲ್ಲರಿಗೂ. ಅದಕ್ಕೆ ಇದನ್ನೆಲ್ಲರೂ ನೀವು ಮನೆಯಲ್ಲಿ ಒಂದ್ಸಲ ಮಾಡ್ಕೊಂಡು ತಿಂದು ನೋಡ್ರಿ. ಹುರುಳಿ ಅವನು ಸ್ವಲ್ಪ ಸಣ್ಣ ಉರಿಯಲ್ಲಿ ಚಂದಗ ಹುರಿಬೇಕು. ಹುರುಳಿದ ಒಂದು ಸ್ವಲ್ಪ ಅದು ಗಟ್ಟಿ ಅಂಶ ಭಾಳ ಇರ್ತೈತಿ. ಮತ್ತು ಅದರ ಸಂಬಂಧ ಅದನ್ನು ಸಣ್ಣ ಉರಿಯಲ್ಲಿ ಅದನ್ನು ಚಂದಗ ಹುರಿದ ಕಾಸ ತೆಗೆದಿಟ್ಕೋಬೇಕು. ಆಮೇಲೆ ಒಂದು ಸ್ವಲ್ಪ ರವೆ ಹುರ್ಕೋಬೇಕು. ಸಣ್ಣ ರವೆ ಆದ್ರೂ ನಡಿತೈತಿ, ಚಿರೋಟಿ ರವೆ ಆದ್ರೂ ನಡಿತೈತಿ. ಎರಡೂ ಹುರಿದು ತೆಗೆದಿಟ್ಕೊಂಡು ಕಾಸ ಅದರ ಹುರುಳಿ ಕಾಳು ಇರ್ತೈತಲ್ಲ, ಈ ರೀತಿ ಮಿಕ್ಸಿ ಒಳಗೆ ಪೌಡ್ರ್ ಮಾಡ್ಕೋಬೋದು. ಭಾಳಷ್ಟು ಇದ್ದವ್ರು ಗಿರ್ನಿ ಒಳಗೆ ಮಾಡಿಸ್ತಾರು. ನಾನು ಮಾತ್ರ ಇದನ್ನು ಪೌಡ್ರ್ ಮನೆಯಲ್ಲೇ ಮಾಡ್ಕೊಂಡು ಈ ರೀತಿ ಆಯಿತು. ಅದನ್ನೊಂದು ಸ್ವಲ್ಪ ಸಾಣಿಗೆ ಒಳಗೆ ಚಾನಿಸ್ಕೋಬೇಕು. ಅದನ್ನೊಂದು ಸ್ವಲ್ಪ ಉಟ್ಟುಟ್ಟಗ ಇರ್ತೈತಲ್ಲ, ಅದಕ್ಕೆ ಏನಾರ ಮತ್ತು ಅದು ಭಾಳ ಕುದಿಬೇಕು. ಅದೊಂದು ಅದು ಕಾಳು ಉರ್ತೈತಿ, ಹೊಟ್ಟಿಗೆ ಹತ್ತಂಗಿಲ್ಲ ಅನ್ನೋ ಸಂಬಂಧ ಅದನ್ನು ಚಾನಿಗೆ ಒಳಗೆ ಚಾನಿಸೆ ಈ ರೀತಿ ಪೌಡ್ರ್ ಮಾಡಿಟ್ಕೋಬೇಕು. ನೀವು ಯಾವಾಗಲಾದರೂ ಮಾಡ್ಕೊಂಡು ತಿನ್ಬೋದು. ಇದೇನು ಕೆಡಂಗಿಲ್ಲ. ಇದು ಈ ಹುರುಳಿ ಹಿಟ್ಟಿಂದಕ್ಕೆ ಏನೂ ಆಗಂಗಿಲ್ಲ. ಮತ್ತು ಸಾಂಬಾರ್ಕನು ಯಾವಾಗಾದ್ರೂ ಮಾಡಿದಾಗ ಹಿಂಗೆ ಈ ರೀತಿ ಕಲಿಸಿ ಹಚ್ಕೋಬಹುದು. ಇದು ಒಂಥರ ಟೇಸ್ಟ್ ಕೊಡ್ತೈತಿ. ಮತ್ತು ಇದನ್ನ ರವಾನು ಹುರಿದು ಇಟ್ಕೊಂಡಿರ್ತವಲ್ಲ, ಅದನ್ನ ಎರಡೂ ಇಟ್ಕೊಂಡು ಕಾಸ ಅದನ್ನೊಂದು ಸ್ವಲ್ಪ ಒಂದು ಚಮಚದಷ್ಟು, ನಾನು ಒಂದು ಗ್ಲಾಸಿನ ಮಾಡೋಷ್ಟು ಮಾಡೀನಿ. ಅದಕ್ಕಂದ ನೀರಾಗ ಕಲಿಸಿ ಹಾಕೋಬೇಕು. ಡೈರೆಕ್ಟ್ ಹಾಕಿರೋ ಅದು ಗಂಟೆ ಆಕೈತೆ ಅನ್ನೋ ಸಂಬಂಧ ಒಂದು ಗ್ಲಾಸ್ ನೀರು ತೊಗೊಂಡಿದ್ನಿ ನಾನು. ಅದನ್ನ ಹೆಸರು ಕುದಿಯಾಕ ಇಟ್ನಿ. ನೀವು ಹೆಚ್ಚಿಗೆ ಕ್ವಾಂಟಿಟಿ ಬೇಕಾದ್ರೂ ಮಾಡ್ಬೋದು. ಅದು ನನಗೆ ಒಂದು ಸ್ವಲ್ಪ ನಾನು ಒಂದು ಸ್ಪೂನಿಗೆ ಇದು ಒಂದು ಗ್ಲಾಸ್ ಅನ್ನ ಅಷ್ಟ ಕರೆಕ್ಟ್ ಆಯಿತು. ಇದು ಒಂದು ಸ್ಪೂನ್ ಅಂದ್ರೆ ಸಣ್ಣ ಸ್ಪೂನ್ ಇಲ್ಲ, ಒಂದು ಸ್ವಲ್ಪ ದೊಡ್ಡ ಸ್ಪೂನ್ ಇತ್ತು. ಹಿಂಗೆ ಇದನ್ನ ಆ ಹೆಸರು ಕುದಿಯುವಾಗನ ಅದನ್ನೇನು ಕಲಿಸಿಟ್ಟಿರ್ತವಲ್ಲ ಅದನ್ನು ಹಾಕಬೇಕು. ಇದು ಗಟ್ಟಿ ಪದಾರ್ಥ ಇರೋದ್ರಿಂದ ಇದನ್ನು ಭಾಳ ಹೊತ್ತನ ಕುದಿಸ್ಬೇಕು. ಇದನ್ನೆಲ್ಲರೂ ನೆನಪಿಟ್ಕೋರಿ. ಹಿಂಗೆ ಹೆಸರು ಬಂತು ಹಿಂಗೆ ಕುದಿಸಿದು ಅನ್ನೋ ಹಂಗಿಲ್ಲ. ಇದು ಚಂದಾಗ ಕುದಿಬೇಕು. ಕುದಿಯುವಾಗನ ಇದನ್ನೇನು ಸ್ವಲ್ಪ ರವೆ ಇರ್ತೈತಲ್ಲ, ರವೆ ಏನು ಭಾಳ ಇರಂಗಿಲ್ಲ. ಅದೇನು ಒಂದು ಸ್ಪೂನ್ ಹಿಟ್ಟು ತೊಗೊಂಡಿರ್ತವಲ್ಲ, ಅದಕ್ಕಿಂತ ಒಂದು ಸ್ವಲ್ಪ ಅರ್ಧ ಸ್ಪೂನ್ ರವೆ ತೊಗೊಂಡು ಕಾಸ ಈ ರೀತಿ ಕೈಯಾಡ್ಸ್ಕೊಂತ ಇರಬೇಕು. ಯಾಕಂದ್ರೆ ರವೆ ನೀವು ಗಂಟು ಆಗ್ತೈತಿ. ಅದಕ್ಕೆ ಅದನ್ನು ಒಂದು ಸ್ವಲ್ಪ ಹಿಂಗೆ ಕೈಯಾಡ್ಸ್ಕೊಂತ ಇರಬೇಕು. ನೋಡ್ರಿ, ಇಲ್ಲಿ ಗಂಟು ಕಾಣತೈತಿ. ಅವಾಗ ಗಂಟು ಆದಾಗ ಚಮಚೆ ಸಹಾಯದಿಂದ ಹಿಂಗೆ ಒಂದು ಸ್ವಲ್ಪ ಒತ್ತಿದ್ರೆ ಅದು ಗಂಟೆಲ್ಲ ಹೋಗ್ತೈತಿ. ಅದಕ್ಕೆ ಹಿಂಗೆ ಸಣ್ಣ ಉರಿಯಲ್ಲಿಟ್ಟು ಕಾಸ ಭಾಳ ಹೊತ್ತನ ಕುದಿಸ್ಬೇಕು. ನೀವು ಒಂದು ಸ್ವಲ್ಪ ಹಿಂಗೆ ಕುದಿ ಬಂದು ಕೂಡಲೇ ಕುದಿಸೆ ಬಂದ್ ಮಾಡಿದ್ರೆ ಅದು ಹೊಟ್ಟಿಗೆ ಹತ್ತಂಗಿಲ್ಲ. ಅದಕ್ಕೋಸ್ಕರ ನಾನು ಇದನ್ನು ಸಣ್ಣ ಉರಿಯಲ್ಲೇ ಹೊಳ್ಳೆ ಹೇಳಾಕತ್ತೈತಿ. ನೀವು ಭಾಳ ಹೊತ್ತನ ಕುದಿಸ್ಬೇಕು. ಅಂದ್ರೆ ಇದು ಟೇಸ್ಟು ಆಗ್ತೈತಿ ಮತ್ತು ನಿಮಗೆ ಸಂಗಟಿ ಕುಡ್ದವ್ರಿಗೆ ಹೊಟ್ಟಿಗೂ ಹತ್ತೈತಿ. ಈ ರೀತಿ ಇದನ್ನು ಚಳಿಗಾಲದಲ್ಲಿ ಮಾಡ್ಕೊಂಡು ಉಣ್ರಿ. ಮತ್ತು ಇದು ಯಾರು ಹುಷಾರಿರಲಿಲ್ಲ, ಒಂದು ಸ್ವಲ್ಪ ಆರಾಮಿರಲಿಲ್ಲ, ಕೆಮ್ಮ ಶೀತ ನೆಗಡಿ ಇರ್ತೈತಲ್ಲ, ಅಂಥವ್ರು ಇದನ್ನು ಮಾಡ್ಕೊಂಡು ತೆಳ್ಳಗೆ ಮಾಡ್ಕೊಂಡು ಕುಡಿದ್ರೆ ಚಲೋ ಆಗ್ತೈತಿ. ಈ ಸಣ್ಣ ರವೆ ಇರ್ತೈತಲ್ಲ, ಅದು ಕುದಿಯೋ ಮಟ್ಟ ಭಾಳ ಹೊತ್ತನ ಕುದಿಸ್ಬೇಕು. ಇಲ್ಲಾಂದ್ರೂ ನಾನು ಇದನ್ನೊಂದು 10-15 ನಿಮಿಷ ಕುದಿಸಿದೆನು. ಕೈ ಬಿಡದ್ಲೇ ತಿರುಗ್ಕೊಂತ ಇರಬೇಕು. ಅವಾಗ ನೀವು ಕುದಿಯಾಕಿಟ್ಟು ಕಾಸ ಬೇರೆ ಏನಾರ ಮಾಡಕ್ಕೆ ಹೋದ್ರೆ ಅದು ತಳ ಹೊತ್ತೈತಿ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ನಮ್ಮ ರುಚಿ ತಕ್ಕಷ್ಟು ಬೆಲ್ಲ ಹಾಕಬೇಕು. ಇದು ಭಾಳ ಬೆಲ್ಲ ಹಿಡ್ಕೊಳಂಗಿಲ್ಲ, ಒಂದು ಸ್ವಲ್ಪ ಬೆಲ್ಲ ಹಾಕಬೇಕು. ಹಿಂಗೆ ಹಾಕಿ ಕಾಸ ಕುದಿಸೆ ಇದನ್ನು ತಳಗೆ ಇಷ್ಟು ಕಾಸ ಸುಡುದ ಕುಡಿಬೇಕು. ಇದನ್ನು ಆರಿದಿಂದ ಟೇಸ್ಟ್ ಹತ್ತಂಗಿಲ್ಲ ಇದು. ಈ ರೀತಿ ನೀವು ಎಲ್ಲರೂ ಹುರುಳಿ ಸಂಗಟಿ ಮಾಡ್ಕೊಂಡು ಮನೆಯಲ್ಲೇ ಉಣ್ಣು ನೋಡ್ರಿ. ಈ ಚಳಿ ವೆದರಿಗೆ ಹೇಳಿ ಮಾಡಿಸಿದಂಗೆ ಇರ್ತೈತಿ. ಮತ್ತು ನನ್ನೆಲ್ಲ ಅಡುಗೆ ವಿಡಿಯೋಗಳು ಎಲ್ಲರಿಗೂ ನಿಮ್ಗೆ ಇಷ್ಟ ಆಗತ್ತೈತೆ ಅಂತ ತಿಳ್ಕೊಂಡು ಎಲ್ಲರೂ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ. ಈಗ 2 ದಿವಸದಿಂದ ನನಗೆ ವಿಡಿಯೋ ಮಾಡೋಕ್ಕಾಗಿರ್ಕಿಲ್ಲ, ಅದಕ್ಕೆ ಸಾರಿ. ಇದು ಸಂಗಟಿಗೆ ನೀವು ರವೆ ಬೇಡನ್ನೋರು ಬರೀ ಹುರುಳಿ ಹಿಟ್ಲೇನು ಅಷ್ಟನ್ನು ಮಾಡ್ಕೋಬೋದು. ಅದನ್ನು ಸ್ಕಿಟ್ ಮಾಡ್ಕೊಂಡ್ರೂ ಬರ್ತೈತಿ. ಬರೀ ಹುರುಳಿ ಹಿಟ್ಲೇನೋ ಆದರೂ ಅದು ಟೇಸ್ಟ್ ಹತ್ತೈತಿ. ಮತ್ತು ಇದು ಹುರುಳಿ ಹಿಟ್ಟು ನಾವು ಅದನ್ನ ನೀರೊಳಗನ್ನು ಕಲಿಸಿ ಹಚ್ಕೋಬೇಕು. ಇದೆಲ್ಲ ಆದಿಂದ ಕುಡಿಯುವಾಗ ಬೇಕಾದ್ರೆ ನೀವು ಒಂದು ಸ್ವಲ್ಪ ತುಪ್ಪ, ಒಂದು ಸ್ವಲ್ಪ ಹಾಲು ಹಾಕೊಂಡು ಕುಡಿತೇನೆ ಅಂದ್ರೂ ನಡಿತೈತಿ. ಅದಕ್ಕೇನು ಸಂಬಂಧ ಇಲ್ಲ. ಇದ್ರ ಜೋಡಿ ಟೇಸ್ಟು ಆಗ್ತೈತಿ.
ಮತ್ತು ನಾನು ಒಂದು ಸ್ವಲ್ಪ ಲಾಸ್ಟಿಗೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕಿದನು. ನೀವು ಹೆಂಗೆ ಬೇಕಲ್ಲ, ಯಾರಿಗೆ ಯಾವ ರೀತಿ ಟೇಸ್ಟ್ ಬೇಕಲ್ಲ ಆ ರೀತಿ ಮಾಡ್ಕೊಂಡು ಕುಡಿದ್ರೂ ನಡೀತೈತಿ, ಅದಕ್ಕೇನು ಪರವಾಗಿಲ್ಲ. ನನ್ನ ಚಾನಲ್ನಲ್ಲಿ ಬರುವ ಎಲ್ಲ ಪೂಜಾ ವಿಡಿಯೋಗಳು, ಅಡುಗೆ ವಿಡಿಯೋಗಳು ನಿಮಗೆಲ್ಲ ಇಷ್ಟ ಆಗತ್ತೈತೆ ಅಂತ ತಿಳ್ಕೊಂಡು ಎಲ್ಲರೂ ಇದೇ ರೀತಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿರಿ. ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಮತ್ತು ಫಸ್ಟ್ ಟೈಮ್ ನೋಡೋರಂತೂ ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಾಕೆ ಹೋಗ್ಬೇಡ್ರಿ. ಇದೇ ರೀತಿ ನಿಮ್ಮ ಸಪೋರ್ಟ್ ಎಲ್ಲ ನನ್ನ ಚಾನಲ್ ಮೇಲೆ, ನನ್ನ ಮೇಲೆ ಹೀಗೆ ಇರಲಿ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.